Guys, welcome back to my channel. Life is full of surprises and miracles ಅಂತ ಕೇಳಿದೆ. ನನಗೆ ಚೆರಿ ಫ್ರೆಂಡ್ಶಿಪ್ ಮಾಡಿದ್ಮೇಲೆ ಎಲ್ಲ ನಿಜ ಅನ್ನಿಸ್ತಾ ಇದೆ. ಯಾಕಂದರೆ నేను 10:30 ಮೆಸೇಜ್ ಹಾಕ್ಬಿಟ್ಟು ಬೆಂಗಳೂರಿಗೆ ಹೋಗೋದಾ ಸಿಲ್ಲಿ ಅಂತ ಕೇಳ್ತಾಳೆ ಗೈಸ್. ನಾನು ಅಷ್ಟೊತ್ತಲ್ಲಿ ಮನೆಯವ್ರಿಗೆ ಒಪ್ಪಿಸಿ ಬರಬೇಕು. ನೋಡಿ 6 ಗಂಟೆಗೆ ಬಂದು ನನ್ನ ಎತ್ತಾಕೊಂಡು ಹೋಗ್ತಾ ಇದ್ದಾಳೆ. ತಿರುಗ್ಬಿಟ್ಟು ಹಂಗಂತ ನಾವು ದಬ್ಬ ಕೊಡ್ತೀವಿ. ಇಲ್ಲಿ ನೋಡಿ ನಮ್ಮ ಬ್ಲಾಗಲ್ಲಿ ಇವತ್ತು ಇನ್ನೊಬ್ರನ್ನ ತೋರಿಸ್ತೀನಿ. ಹಿಂಗೆಲ್ಲ ಅಂದರೆ ನಾವು ಹಿಂಗೆ ಬೆಳೆಯೋದು. ನಾಚಿಕೆ. ಇವಾಗ ಮೈಸೂರಿಗೆ ಹೋಗ್ತಾ ಇದೀವಿ. ಮೈಸೂರಿಂದ ಕಮೆಂಟ್ ಪಾಸ್ ಮಾಡ್ತಾನೆ ಗೈಸ್. ಟಿವಿಲಿ ನೋಡ್ತಾನೆ ನೀನು ಹಂಗೆ ಮಾಡಬೇಕಿತ್ತು ಹಿಂಗೆ ಮಾಡಬೇಕಿತ್ತು. ಎದುರುಗಡೆ ಬಂದರೆ ಏನು ಮಾತಾಡಲ್ಲ. ನಾವು ಸಪೋರ್ಟ್ ಮಾಡೋದಷ್ಟೇ. ಆದ್ರೂ ಮುಂದೇನಾದ್ರೂ ಮಾತಾಡಬೇಕು. ವಿಡಿಯೋನೂ ಬೇಕು ಅಲ್ವಾ ಸರಿ? ಹೌದು. ಇವಾಗ ಇಲ್ಲಿಂದ ಮೈಸೂರಿಗೆ ಹೋಗಿ ಮೈಸೂರಲ್ಲಿ ರೆಡಿಯಾಗಿ ಅಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಇವರಿಬ್ರು ಕಾರ್ ಜಗಳ ನಾನು ಊರಿಂದ ನೋಡ್ತಾ ಇದ್ದೀನಿ. ತಪ್ಪುತ್ತಾ ಇಲ್ಲ. ಇವಳೇನೋ ಮಿಸ್ಟೇಕ್ ಮಾಡ್ತಾಳೆ ಅಂತ ಅವನು ಹೇಳೋದು, ಅವನು ಹೇಳೋದಕ್ಕೆ ಇವಳು ಆಪೋಸಿಟ್ ಆಗಿ ಹೇಳೋದು. ಅಯ್ಯಪ್ಪ. ಗೈಸ್ ಮನೆಗೆ ಬಂದು ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಪಾರ್ಕ್ ಮಾಡಿ ಹೋಗ್ಬೇಕು ಈಗ. ಗಾಯ್ಸ್ ನಾವು ಟ್ರೈನಲ್ಲಿ ಹೋಗ್ಬೇಕಾದವರು ಟ್ರೈನ್ ಕ್ಯಾನ್ಸಲ್ ಆಗಿ ಬಸ್ಸಲ್ಲಿ ಬಂದು ಕೊನೆಗೆ ಕೆಂಗೇರಿಯಲ್ಲಿ ಇಳಿದಿದ್ದೀವಿ. ಎಲ್ಲರೂ ಒಂದೊಂದು ನಿದ್ದೆ ಮಾಡ್ಕೊಂಡು ಎದ್ದಿದ್ದೀವಿ. ಬನ್ನಿ ಇವಾಗ ಇಲ್ಲಿಂದ ಹೋಗೋಣ. ಟ್ರೈನಲ್ಲಿ ಬಂದಿದ್ರೆ ಇನ್ನೂ ಲೇಟ್ ಆಗ್ತಿತ್ತು. ಬಸ್ಸಲ್ಲಿ ಬೇಗನೆ ಬಂದಿದ್ದೀವಿ. ಜಾಸ್ತಿ ದುಡ್ಡು ಕೊಟ್ಟಿದ್ದೀವಿ ಗೈಸ್, ಅದಕ್ಕೆ ಬೇಗ ಬಂದಿದ್ದೀವಿ. ಹಾಂ ಹೌದು ಬಂದಿದ್ದೀವಿ. ಗೈಸ್ ನಾವು ತಲುಪಬೇಕಾಗಿರೋ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಇಲ್ಲಿಂದ ನಾನು ವೀಡಿಯೋ ಏನು ಮಾಡೋಕ್ಕೋಗಲ್ಲ. ಇಲ್ಲೆಲ್ಲ ಕೆಲಸ ಮುಗಿದ ಮೇಲೆ ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಬನ್ನಿ ಹೋಗೋಣ. ಈಗ ನಾವು ಬಂದಂಥ ಕೆಲಸ ಮುಗಿಸ್ಕೊಂಡು ಮೈಸೂರಿಗೆ ಬಸ್ ಹತ್ತಿದ್ದೀವಿ. ಸ್ಯಾಟಲೈಟಿಗೆ ಬಂದು ಬಸ್ ಹತ್ತಿದ್ದೀವಿ. ಬನ್ನಿ ಹೋಗೋಣ ಮೈಸೂರಿಗೆ. ಬನ್ನಿ ಹೋಗೋಣ. ಇವಾಗ ನಾವು ಮೈಸೂರಿಗೆ ರೀಚ್ ಆಗಿದ್ದೀವಿ. ಇಲ್ಲಿಂದ ಈಗ ಮನೆಗೆ ಹೋಗ್ಬೇಕು. ಅಲ್ಲಿಂದ ನಾವು ಹೋಗ್ಬೇಕು. ಬನ್ನಿ ಹೋಗೋಣ. ಇವಾಗ ರೀಚ್ ಗೈಸ್ ಫೈನಲಿ ಮನೆಗೆ ಬಂದಿದ್ದೀವಿ. ಮೈಸೂರು ಫುಲ್ಲು ಟ್ರಾಫಿಕ್ಕು. ಯಾಕಂದರೆ ಇವತ್ತು ಚಾಮುಂಡೇಶ್ವರಿ ವರ್ಧಂತಿ ಇರೋದ್ರಿಂದ ಮೈಸೂರು ಫುಲ್ಲು ಟ್ರಾಫಿಕ್ಕು. ಅಲ್ಲಿಂದ ಇಲ್ಲಿ ಅಂದರೆ ಸಬರಿಂದ ಇಲ್ಲಿ ಬರೋದಕ್ಕೆ 1.5 ಗಂಟೆ ತೊಗೊಂಡಿದ್ದೀವಿ. ಹೆವಿ ಟ್ರಾಫಿಕ್ ಇದೆ ಇವತ್ತು ಮೈಸೂರು. ಇವಾಗ ಇಲ್ಲಿಂದ ನಮ್ಮ ಮನೆಗೆ ಹೋಗಿ ಆಮೇಲೆ ಚೆರಿನ ಅವ್ರಿಗೆ ಕಳಿಸ್ಬೇಕು. ನೋಡೋಣ ಏನಾಗುತ್ತೆ ಅಂತ. ಗೈಸ್ ಹೊರಟಿದ್ದೀವಿ ನಮ್ಮೂರಿಗೆ. ಆಲ್ರೆಡಿ ಊಟಗಳಿಲ್ಲಿದ್ದೀವಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ.
ಒಂದಂತೂ ನಿಜ ಆಗೋಯ್ತು, ಫ್ಯೂಚರಲ್ಲಿ ನಾವೇನಾದರೂ ಬೈಕಲ್ಲೋ ಕಾರಲ್ಲೋ ರೈಡ್ ಹೋಗ್ತೀವಿ, ಲಾಂಗ್ ಡ್ರೈವ್ ಹೋಗ್ತೀವಿ ಅನ್ನೋದೆಲ್ಲ ಸುಳ್ಳು. ಫುಲ್ಲು ಡ್ರೈ ಔಟ್ ಆಗ್ಬಿಟ್ಟಿದ್ದೀವಿ ಬರೀ ಬಸ್ಸಲ್ಲಿ ಹೋಗಿ ಬರೋದಕ್ಕೇ. ಇವಾಗಂತೂ ಮನೆಗೆ ಹೋಗಿ ಯಾವಾಗ ಮಲ್ಕೋತೀವೋ ಅನ್ನಂಗಾಗಿದೆ. ನಿಂಗೇನು ಅನ್ನಿಸ್ತಿದೆ ಚರಿ? ನನಗೂ ಸೇಮ್ ಕಾಲೆಲ್ಲ ಪೇನ್ ಬಂದಿದೆ, ಕೂತಿರೋದಕ್ಕೆ ಪೇನ್ ಬಂದೈತೆ. ಇನ್ನೇನಾದರೂ ಮಾಡಿದರೆ ಏನು ಕತೆ ಗೊತ್ತಿಲ್ಲ. ಚಿರುಗೆ? ಚಿರು ಅಂತೂ ಎಲ್ಲ ಎಳ್ದಿಟ್ಟವನೇ ಗೈಸ್. ಚಿರು ಬಸ್ಸಲ್ಲಿ ಜಗಳ ಆಡ್ತವ್ರೆ ಗೈಸ್, ಬಸ್ಸಲ್ಲಿ ಜಗಳ ಆಡ್ತವ್ರೆ, ಕೂದಲು ಎಳೆದ್ಬಿಟ್ಟ ಅಂತ. ಹಿಂಗೆ ಹಾಕೊಂಡು ಮಾಡ್ಕೊಂಡ ತಕ್ಷಣ ಕೂದಲು ಹಿಂಗೆ ಹಾಕೊಂಡು ಎಳ್ದ್ಬಿಟ್ಟ ಒಂದೇ ಸಲ. ಎಪ್ಪ ಚುಳ್ಳಂದು ಪಾಪ ಚಿರು ಪಾಪ ಕೂದಲೆಲ್ಲ ಎಳೆದಾಕ್ಬಿಟ್ಟವನೇ ಇವತ್ತು. ಆಮೇಲೆ ಏನೋ ಹೇಳಕ್ ಬಂದೆ. ಚಿರು ಬರೀ ನಿದ್ದೆ ಮಾಡಿರೋದು ಇವತ್ತು ಪೂರ್ತಿ. ಹೋಗ್ತಾನಿದ್ದೆ ಬರ್ತಾನಿದ್ದೆ, ಈಗಲೂ ನಿದ್ದೆ. ಅದಕ್ಕೆ ಖಾರ ಅವನು ಓಡಿಸು ಅಂತ ಹೇಳ್ತಾ ಇದ್ದಾನೆ ಚಿರಿ. ನೋಡೋಣ, ಲೆಟ್ಸ್ ಗೋ ಮನೆಗೆ ಹೋಗೋಣ. ಗಾಯ್ಸ್, ನಿನ್ನೆ ಅವ್ರು ಬಂದರು, ನನ್ನ ಡ್ರಾಪ್ ಮಾಡಿ ಸ್ವಲ್ಪ ಹೊತ್ತಿದ್ದು ಅವ್ರು ಆಮೇಲೆ ಊರಿಗೆ ಹೋದರು. ಫುಲ್ಲು ಎಲ್ಲ ನೆನ್ನೆ ಸುಸ್ತಾಗ್ಬಿಟ್ಟಿದ್ವಿ. ನಾನು ಬಂದ ತಕ್ಷಣ ಮಲ್ಕೊಬಿಟ್ಟೆ, ಅವರು ಹೋದ ತಕ್ಷಣ ಮಲ್ಕೊಬಿಟ್ಟಿದ್ದಾರೆ. ಸೊ ಇವಾಗ ಬೆಳಗ್ಗೆ ಆಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.